ಯಾರನ್ನ ಸಮಾಧಾನ ಮಾಡ್ತಿದ್ದಾರೆ ಅಂತಾನೇ ಗೊತ್ತಾಗ್ತಾ ಇಲ್ಲ. ಸದ್ಯ ಇಬ್ರು ಸಮಾಧಾನದಿಂದ ಬಂದರೆ ಸಾಕು. ಸರಸ್ವತಿ, ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ನಾನು ಅದನ್ನು ತಲೆಗೆ ಹಾಕೊಂಡಿಲ್ಲ. ಬಾ ಅಣ್ಣ ಅಣ್ಣ ಬಾ. ದೊಡ್ಡಪ್ಪ ಪಾಪ ನೀವೆಲ್ಲ ಎಷ್ಟೊತ್ತಿಂದ ಹಸ್ಕೊಂಡಿದ್ದೀರಾ ಏನೋ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೋ ಅಲ್ಲ ಕೂತ್ಕೋ ವೆಂಕಟನಾಥ, ಕೂತ್ಕೋ. ಅಣ್ಣ ತಮ್ಮಂದಿರಾದರು ಇಷ್ಟು ದಿನ ತಂದೆ ಮಗನ ಹಾಗೆ ಒಟ್ಟಿಗೆ ಬದುಕಿದ್ರಿ. ಈಗ ನೀವಿಬ್ಬರು ಬೇರೆ ಬೇರೆ ಆಗುವ ಸಮಯ ಬಂದಿದೆ. ಅಮ್ಮ, ಇದೇನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ, ಬಡ್ಸಕ್ ಹೇಳಮ್ಮ. ನೀವಿಬ್ರು 100 ಕಾಲ ಈ ರೀತಿ ಅನ್ಯೋನ್ಯವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ, ಈಗ ಏನಾಗಿದೆ, ನಾವಿಬ್ರು ಚೆನ್ನಾಗೇ ಇದ್ದೀವಿ. ಈಗ ಚೆನ್ನಾಗೇ ಇದ್ದೀರಾ, ಆವಾಗ್ಲೇ ಎಷ್ಟು ಕಿರ್ಚಾಡಿದ್ಯೋ ನೀನು. ಪಾಪ ಗೋಪಿ ಎಷ್ಟು ನೊಂದ್ಕೊಂಡ್ಲು ಗೊತ್ತಾ. ಸರಸ್ವತಿ, ಅವಳಿಗೆ ಎಷ್ಟು ನೋವಾಗಿರ್ಬೇಡ. ಎಲ್ಲರೂ ನನ್ನನ್ನು ದಯವಿಟ್ಟು ಕ್ಷಮಿಸ್ಬೇಕು. ದುಡುಕಿ ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇನ್ನ ನೋವು ಕೊಡೋದಿಲ್ಲ. ಹೋಗ್ಲಿ ಬಿಡಪ್ಪ, ಈಗ ಆ ಮಾತೆಲ್ಲ ಯಾಕೆ. ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅಷ್ಟು ಸಾಕು. ಯಾವುದೇ ಕಾರಣಕ್ಕೂ ನೀವಿಬ್ರು ದೂರ ಆಗ್ಬಾರ್ದು ಮಕ್ಕಳ. ಅಮ್ಮ, ಅಣ್ಣ ನನಗೆ ಈ ಕೆಲಸ ಎಲ್ಲ ಅವನಿಗೆ ಹೇಳ್ದೆ ಯಾಕೆ ಮಾಡ್ದೆ ಅಂತ ಬುದ್ಧಿ ಹೇಳಿದಾನಷ್ಟೇ. ನಾವೀಗ್ಲೂ ಚೆನ್ನಾಗಿದ್ದೀವಿ, ಮುಂದೇನೂ ಚೆನ್ನಾಗಿರ್ತೀವಿ. ಅಲ್ವೋ ಗುರು, ಈ ಕೋಪ ನಿನಗೆ ಎಲ್ಲಿಂದ ಬಂತು? ಬರಬಾರ್ದಿತ್ತಮ್ಮ, ಆದರೆ ಯಾಕೋ ಬಂದುಬಿಡ್ತು. ಆದರೆ ನನ್ನ ಕೋಪನೇ ನನ್ನ ಕಣ್ ತೆರೆಸ್ತು. ಆಗ್ಲೇ ಕಣ್ಣು ಕೆಂಪಗ್ ಮಾಡ್ಕೊಂಡಿದ್ದೆ, ಈಗ ಕಣ್ಣು ತೆರೆಸ್ತು ಅಂತ ಹೇಳ್ತೀಯಾ? ಹೌದತ್ತೆ, ಆ ಕ್ಷಣ ವೆಂಕಟನಾಥನ ಮೇಲೆ ಕೋಪ ಬಂತು. ನನ್ನ ಮಾತು ಕೂಡ ಅತಿ ಆಯಿತು ನಿಜ. ಆದರೆ ರಾಧಕ್ಕ ನನ್ನ ಕಾಲಿಗೆ ಬಿದ್ದು ದಾನದ ಶ್ರೇಷ್ಠತೆ ಬಗ್ಗೆ ಹೇಳಿದ್ದು ನೆನಪಾಯಿತು. ಆಗಲೇ ನನಗೆ ಗೊತ್ತಾಗಿದ್ದು ದಾನದ ಶ್ರೇಷ್ಠತೆ ಏನು ಅಂತ. ನಮ್ಮಪ್ಪ ನಮ್ಮ ತಾತ ಈ ದಾನದ ಗುಣದಿಂದಲೇ ಈ ಊರಲ್ಲಿ ಜನರ ಗೌರವಕ್ಕೆ ಪಾತ್ರರಾಗಿರೋದು ಅಂತ ಆ ರೈತರನ್ನು ನೋಡಿದಾಗ ಗೊತ್ತಾಯಿತು. ನನ್ನ ತಮ್ಮ ವೆಂಕಟನಾಥ ಭಗವಂತ ಮೆಚ್ಚುವಂಥ ಕೆಲಸ ಮಾಡಿದ್ದಾನೆ. ಅಪ್ಪ ಹೇಳ್ತಿದ್ದ ಮಾತುಗಳು ಈಗ ನನಗೆ ನೆನಪಾಗ್ತಿದೆ. ಮಗನೇ, ನಿನ್ನ ತಮ್ಮ ವೆಂಕಟೇಶನ ವರಪ್ರಸಾದ ಅಂತ ಹೇಳ್ತಿದ್ರು. ಆದರೆ ನನ್ನ ಕಣ್ಣಿಗೆ ಸಾಕ್ಷಾತ್ ವೆಂಕಟೇಶನ ಥರನೇ ಕಾಣಿಸ್ತಿದ್ದಾನೆ. ಅಮ್ಮ ಸರಸ್ವತಿ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ ಅಮ್ಮ. ಇಲ್ಲ ಬಾವ, ನಾನು ಅದೆಲ್ಲ ಆಗಲೇ ಮರ್ತಾಯಿತು. ಆಗ್ಲೇ ವೆಂಕಟನಾಥನ ತೆಗಳ್ತಾ ಇದ್ದೆ, ಈಗ ಹೊಗಳ್ತಾ ಇದ್ದೀಯಾ? ಹೌದಮ್ಮ, ನಾನು ಹೋಗಿ ರೈತರನ್ನು ಭೇಟಿ ಮಾಡಿದಾಗಲೇ ಪರಿಸ್ಥಿತಿ ಏನು ಅಂತ ಅರ್ಥ ಆಗಿದ್ದು. ಬೆಳೆಗೆ ರೋಗ ತಗುಲಿ ಫಸಲು ಕಮ್ಮಿ ಆಗಿದೆ. ರೈತರು ಗೇಣು ಕೊಡೋಕ್ಕಾಗದೆ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಧಾನ್ಯ ಬಿಟ್ಕೊಡ್ಬೇಕು ಅನ್ನೋದು ನನ್ನ ತಲೆಗೆ ಬಂದಿರಲಿಲ್ಲ. ಆದರೆ ನನ್ನ ತಮ್ಮನಿಗೆ ಅದು ಅರ್ಥ ಆಗಿದೆ. ಇದು ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಅವನ ಜೊತೆ ಕೈ ಜೋಡಿಸ್ತಿದ್ದೆ. ಆಯ್ತು ಬಿಡು, ಸರಸ್ವತಿ ಒಡವೆ ತಗೊಂಡು ಹೋದ್ಯಲ್ಲ, ಅದನ್ನೇನೋ ಮಾಡಿದೆ. ಅತ್ತೆ, ರೈತರ ಪರಿಸ್ಥಿತಿ ನೋಡಿ ನಂಗೆ ತುಂಬ ನೋವಾಯಿತು. ತಮ್ಮ ಮಾತ್ರ ದಾನ ಮಾಡಿದ್ರೆ ಸಾಕೆ, ನಾನೂ ಮಾಡಬೇಕು ಅನಿಸ್ತು. ಅದಕ್ಕೆ ಮನೇಲಿದ್ದ ಒಂದು ಮೂಟೆ ದವಸನೂ ಕೊಡೋಣ ಅಂತ ಹೋದೆ. ಅದೇ ಸಮಯಕ್ಕೆ ಸರಸ್ವತಿ ಒಡವೆಗಂಟನ್ನ ತಗೊಬಂದ್ಲು. ಒಡವೆಗಳನ್ನ ಕೊಟ್ಟರೆ ಆಹಾರ ಸಮಸ್ಯೆ ಜೊತೆ
ಅವರ ಮನೆ ಸಮಸ್ಯೆನೂ ನೀಗುತ್ತೆ ಅಂತ ಅನಿಸ್ತು, ಅದಕ್ಕೆ ಕೊಟ್ಟು ಬಂದೆ. ಯಾಕೆ ವೆಂಕಟನಾಥ? ಎಂಥ ಸಾರ್ಥಕದ ಕೆಲಸ ಮಾಡಿದೀಯ ಅಣ್ಣ. ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ನಮಗೆ ಕೊಡೋನು ಆ ಶ್ರೀಹರಿ. ಅದನ್ನ ಹಂಚಿಕೊಂಡು ಬದುಕಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನ ನೀನು ನನಗಿಂತ ಚೆನ್ನಾಗಿ ಮಾಡಿ ತೋರಿಸಿದ್ಯಾ ಅಣ್ಣ. ಬಾವಾ, ನಿಮ್ಮ ಕೂಗಾಟಕ್ಕೆ ನಾನು ಬೆಚ್ಚೋಗಿದ್ದೆ. ಈ ನಿಮ್ಮ ದೊಡ್ಡ ಗುಣ ನೋಡಿ ನನಗೀಗ ಆನಂದ ಆಗ್ತಿದೆ. ಇದಕ್ಕೆ ರಾಧಕ್ಕಂಗೆ ನಾನು ಕೃತಜ್ಞತೆ ಹೇಳಲೇಬೇಕು. ನನ್ನ ಕಣ್ ತೆರೆಸಿದ್ದು ರಾಧಕ್ಕ. ಹೋಗ್ಲಿ ಬಿಡಪ್ಪ, ಶ್ರೀಹರಿ ದಯದಿಂದ ಎಲ್ಲ ಒಳ್ಳೇದೇ ಆಯ್ತು. ಸರಸ್ವತಿ, ಊಟ ಬಡಿಸಮ್ಮ. ಸಾಕು ಸಾಕು. ಅಣ್ಣ ಬೇಸರದಲ್ಲಿ ಸಾಕು ಅಂತಿದ್ದಾನೆ, ಇನ್ ಸ್ವಲ್ಪ ಬಡಿಸು. ತಿನ್ನೋಣ. ನನ್ನಿಂದ ಬೇಸರ ಆಗಿರೋದು ಇವನ್ಗೆ ಹೆಚ್ಚು ಬಡ್ಸಮ್ಮ. ಅಣ್ಣ. ಬಡ್ಸು.